ನಾವು ನಿಜವಾಗಿ ಭಕ್ತಿ ಮಾಡಿದರೆ ಭಗವಂತನಿಗೆ ಮನಸ್ಸನ್ನು ಕೊಟ್ಟರೆ ಅವನು ಎಂಥವ ಅಂದರೆ ತನ್ನನ್ನೇ ಕೊಟ್ಟುಬಿಡ್ತಾನೆ. ಮನವನಿತ್ತರೆ ತನ್ನ ನೀವನು. ಅಂತಹ ಭಗವಂತನನ್ನು ಬಿಟ್ಟು ಬೇರೆ ಇನ್ನೊಬ್ಬ ಪ್ರಿಯಕರನಿಗಾಗಿ ಹಗಲು ರಾತ್ರಿ ಅಂದೇ ಕೆಟ್ಟ ವೃತ್ತಿಯಿಂದ ನಾನು ಕಾಯ್ತಾ ಇದ್ದೀನಲ್ಲ. ಇಡೀ ಪಟ್ಟಣದ ಒಳಗೆ ಹುಡುಕಿ ನೋಡಿದರೆ ನನ್ನಷ್ಟು ಬುದ್ಧಿಶೂನ್ಯಳು, ಬುದ್ಧಿ ಇಲ್ಲದವಳು, ದಡ್ಡಿ ಯಾರಿಲ್ಲ, ನಾನೇ. ಯಾಕಂದರೆ ನಾವು ಸಕಲ ಕರ್ಮ ಮಾಡುವಾಗ ನಮ್ಮ ಮನಸ್ಸೊಂದನ್ನು ದೇವರಿಗೆ ಕೊಟ್ಟಿದ್ದರೆ ತನ್ನನ್ನೇ ತಾನು ಕೊಟ್ಟು ಬಿಡ್ತಾನಂತೆ. ಅಂತಹ ಭಗವಂತನನ್ನು ಬಿಟ್ಟು ನಾನು ಬೇರೆಯವ್ರನ್ನ ಬಯಸ್ತಾ ಇದ್ದೀನಲ್ಲ. ನಿಜವಾಗಿ ಯಾವ್ಯಾವ ಜೀವ ಶರೀರವನ್ನು ಧಾರಣೆ ಮಾಡಿದ್ದಾನೆ ಅವರೆಲ್ಲರಿಗೆ ಸುಹೃತ್, ಅಂತರ್ಯಾಮಿ, ಅತ್ಯಂತ ಬಂಧು, ಅತ್ಯಂತ ಪ್ರಿಯಕರ ಸ್ವಾಮಿ ಅಂತಹ ಅಚ್ಯುತ ಆ ಭಗವಂತ ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ. ಅಂತಹ ಭಗವಂತನಿಗೆ ಈ ನನ್ನ ಶರೀರವನ್ನು ನಾನು ಒಪ್ಪಿಸಬೇಕು, ಅವನಿಗೆ ಒಪ್ಪಿಸ್ಕೊಳ್ತೇನೆ ನನ್ನ ಶರೀರವನ್ನು. ಇದೇ ಆತ್ಮನಿವೇದನಂ ಅಂತ ಭಕ್ತಿಯಲ್ಲಿ ನಾವು ಕಟ್ಟಕಡೆಯಾಗಿ ಮಾಡುವಂಥದ್ದು. ನವವಿಧ ಭಕ್ತಿ. ದೇವರದು ಶ್ರವಣ ಮಾಡಬೇಕು, ಕೀರ್ತನ ಮಾಡಬೇಕು, ಸ್ಮರಣ ಮಾಡಬೇಕು, ಅರ್ಚನೆ ಮಾಡಬೇಕು, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನಂ. ಆತ್ಮ ಅಂದರೆ ಶರೀರ ಅಂತ.